ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ, ಜೀವನ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ 17ನೇ ತಾರೀಕು ವಿಶೇಷವಾದಂಥ ಒಂದು ದಿನ. ಯಾರಿಗೆ? ನಮ್ಮ ಭಾರತೀಯರಿಗೆ, ವಿಶೇಷವಾಗಿ ಸನಾತನ ಧರ್ಮದ ಪ್ರತಿಪಾಲಕರಿಗೆ ಮತ್ತು ಸನಾತನ ಧರ್ಮವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ಅನ್ನೋ ರೀತಿಯಲ್ಲಿ ಯಾರು ಅದನ್ನು ಪಾಲನೆ ಮಾಡ್ತಾ ಬರ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಮಹತ್ತರವಾದಂಥ ಶುಭ ದಿನ. ಏನು ಅಂತಂದರೆ ಶ್ರೀರಾಮನವಮಿ. ಸೊ ಶ್ರೀರಾಮನವಮಿಯ ಶುಭಾಶಯಗಳನ್ನ ಪ್ರತಿಯೊಬ್ಬರಿಗೂ ಕೂಡ ನಾನು ಇವತ್ತಿನ ಎಪಿಸೋಡಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಶ್ರೀರಾಮನ ಕೃಪಾ ಕಟಾಕ್ಷ ಇತ್ತು ಅಂತಂದರೆ ಎಲ್ಲವೂ ಸಾಧ್ಯ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಶ್ರೀರಾಮನ ಕೃಪಾ ಕಟಾಕ್ಷ ನಮಗೆ ನಿಮಗೆ ಎಲ್ರಿಗೂ ಕೂಡ, ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಆಗಲಿ ಅಂತ ಅನ್ನೋದು. ಯಾಕೆಂತಂದರೆ ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ಅಂತಂದರೆ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತನತ್ತೆ. ನಮ್ಮ ಸನಾತನ ಧರ್ಮದ ಏನು ಒಂದು ವಿಚಾರಗಳೇನಿರುತ್ತೆ, ವಿಚಾರಧಾರೆಗಳೇನಿರುತ್ತೆ, ವೇದ ಆಗಿರ್ಬೋದು, ಉಪನಿಷತ್ ಆಗಿರ್ಬೋದು, ಎಲ್ಲವೂ ಕೂಡ ಏನನ್ನ ಹೇಳುತ್ತೆ ಅಂತಂದರೆ ನಮ್ಮ ಸನಾತನ ಧರ್ಮದ ವಿಚಾರಧಾರೆಗಳು ಏನನ್ನ ತಿಳಿಸುತ್ತೆ ಅಂತಂದರೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಚೆನ್ನಾಗಿರಲಿ, ಎಲ್ಲರೂ ಕೂಡ ಸೌಖ್ಯವಾಗಿರಲಿ, ಎಲ್ಲರೂ ಕೂಡ ಆನಂದದಿಂದ ಜೀವನವನ್ನು ನಡೆಸಲಿ ಅಂತ ಹೇಳುವಂಥದ್ದೇ ನಮ್ಮ ಸನಾತನ ಧರ್ಮ. ಅದಕ್ಕೆ ಬಹಳ ಖುಷಿ ಪಡಬೇಕು, ನಾವು ಹೆಮ್ಮೆ ಪಡಬೇಕು. ಇಂಥ ಒಂದು ಧರ್ಮದ ಪಾಲನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ, ಇಂಥ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂತ ಅನ್ನೋದು ಹೇಳ್ತೀನಲ್ಲ. ಪ್ರಪಂಚದಲ್ಲಿ ಇರುವಂಥದ್ದು ಒಂದೇ ಒಂದು ಧರ್ಮ, ಅದು ಯಾವುದು ಅಂತಾರೆ ಸನಾತನ ಧರ್ಮ. ಉಳಿದಿದ್ದೆಲ್ಲವೂ ಕೂಡ ಮತಗಳು, ಪಂಥಗಳು. ಹಾಗಾಗಿ ಶ್ರೀರಾಮಚಂದ್ರ ಪ್ರತಿಯೊಬ್ಬರಿಗೂ ಕೂಡ ಶುಭವನ್ನು ಹಾರೈಸ್ತಾನೆ. ಶ್ರೀ ಮಾತೆ ಸೀತಾದೇವಿ, ಲಕ್ಷ್ಮಣ, ಹಾಗೆ ಆಂಜನೇಯನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ರಾಮಾಯಣ ಅಂತಂದರೆ ಆಂಜನೇಯ, ರಾಮ ಅಂತಂದರೆ ಆಂಜನೇಯ, ಆಂಜನೇಯ ಅಂತಂದರೆ ರಾಮ, ಈ ರೀತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾಳೆ ಎಲ್ಲರೂ ಕೂಡ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಎಲ್ಲರ ಜೀವನದ ಕೂಡ ಶ್ರೀರಾಮನ ಆದರ್ಶವನ್ನು ಪಾಲನೆ ಮಾಡ್ತಾ ಹೋಗೋಣ. ಪಾಲನೆ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಕೂಡ ನಮ್ಮದ ದೇಶ ರಾಮರಾಜ್ಯ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಲ್ವಾ. ಸೊ ಅದನ್ನು ಪಾಲನೆ ಮಾಡ್ತಾ ಹೋಗೋಣ. ಓಕೆ, ಈಗ ವಾಸ್ತು ಟಿಪ್ಸ್ ಏನು ಅಂತ ಅನ್ನೋದಾದಾಗ, ಮನೆಯ ಒಂದು ಎಂಟ್ರೆನ್ಸ್ ಅಥವಾ ಒಂದು ನಿಮ್ಮ ಮನೆ ಅಂತಂದರೆ ಸಾಧಾರಣ ಒಂದು ಕಾಂಪೌಂಡ್ ಮುಂದೆ ಒಂದು ಗೇಟ್ ಇರ್ತದೆ ಅಲ್ವಾ. ಗೇಟ್ನ ಅಕ್ಕಪಕ್ಕದಲ್ಲಿ 2 ಸಣ್ಣ ಪಿಲ್ಲರ್ಗಳೇ ಇರುತ್ತೆ ಸಾಧಾರಣವಾಗಿ. ಇಲ್ಲ ಸರ್ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂತಂದರೆ ತೊಂದರೆ ಏನಿಲ್ಲ. ಅದಕ್ಕೆ ಏನು ಮಾಡುತ್ತೆ ನಿಮ್ಮ ಮನೆಗೆ ಅಂತಂದರೆ ಎಲ್ಲ ಅಪಾರ್ಟ್ಮೆಂಟ್ಗೂ ಸೇರಿ ಒಂದು ಕಾಂಪೌಂಡ್ ಇರುತ್ತೆ, ಬಟ್ ಅದು ಕಾಮನ್ ಆಗಿರುತ್ತೆ. ನಾ ಹೇಳುವಂಥದ್ದನ್ನು ಎಲ್ಲಿ ನೀವು ಪಾಲನೆ ಮಾಡಬೇಕು ಅಂತ ಹೇಳ್ತೀನಿ. ಈಗ ಅಪಾರ್ಟ್ಮೆಂಟ್ ಇದೆ, ಬೇಡ ಬಿಟ್ಬಿಡಿ. ಅದಕ್ಕೇನು ಮಾಡಿದರೆ ನಿಮ್ಮ ಮನೆಯ ಚೌಕಟ್ಟು ಏನಿರುತ್ತಲ್ಲ, ಅಂದರೆ ಮೇನ್ ಡೋರ್ ಚೌಕಟ್ಟು ಫ್ರೇಮ್ ಏನಿರುತ್ತಲ್ಲ, ಫ್ರೇಮ್ನ ಅಕ್ಕಪಕ್ಕ, ಇಲ್ಲ ನಮ್ದು ಇಂಡಿಪೆಂಡೆಂಟ್ ಹೌಸ್ ಇದೆ ಅಂತಂದರೆ ಗೇಟಿನ ಅಕ್ಕಪಕ್ಕ ಏನು ಮಾಡ್ಕೋಬೋದು ಅಂತಂದರೆ ಭಕ್ತಿಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ, ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ಏನೇನು ಮಾಡಬೇಕು ಅಲ್ಲಿಗೆ ಅಂತಂದರೆ ನೋಡಿ, ಒಂದು ಅರಿಶಿಣ, 2ನೇದು ಕುಂಕುಮ, 3ನೇದು ಚಂದನ, 4ನೇದು ಸ್ವಲ್ಪ ಜೇನುತುಪ್ಪ, 1 ತೊಟ್ಟಷ್ಟು 2 ತೊಟ್ಟಷ್ಟು ಹಾಕೊಳ್ಳುವಂಥದ್ದು. 5ನೇದು ಬಂದ್ಬಿಟ್ಟು ಹಸುವಿನ ಗಂಜಲ. ಈ ಹಸುವಿನ ಗಂಜಲದಲ್ಲಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಥರ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ ಅಂತಂದರೆ ಆ ಒಂದು ಗೇಟಿನ ಅಕ್ಕಪಕ್ಕ, ಇಲ್ಲ ಅಂತಂದರೆ ಮೇನ್ ಡೋರ್ನ ಅಕ್ಕಪಕ್ಕ ಸ್ವಸ್ತಿಕನ್ನು ಬರೀಬೇಕು. ಯಾಕೆ ಸ್ವಸ್ತಿಕನ್ನು ಬರೀಬೇಕು ಅಂತಂದಾಗ, ಸ್ವಸ್ತಿಕ್ ಬಂದ್ಬಿಟ್ಟು ಅದರ ಮೂಲ ಓಂಕಾರ, ಓಂಕಾರದ ಮೂಲ ಗಣಪ. ಸೊ ಗಣೇಶನ ಮೂಲ ರೂಪ ಬಂದಿರುವಂಥದ್ದು ಓಂಕಾರದಿಂದ ಸ್ವಸ್ತಿಕ್ ಬಂದಿರುತ್ತೆ. ಈ ಸ್ವಸ್ತಿಕನ್ನು ಹಾಕೋದ್ರಿಂದ, ಈ ಸ್ವಸ್ತಿಕ್ ಬಗ್ಗೆ ಬಹಳನೇ ಇದೆ ವಿಚಾರಗಳು, ಬಟ್ ಇವತ್ತು ಸಿಂಪಲ್ ಆಗಿ ತಿಳಿಸ್ತೀನಿ. ಸ್ವಸ್ತಿಕನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಸಿದ್ಧಿ ಬುದ್ಧಿ ಎರಡೂ ಬೇಕು ಅಂತದ್ದು. ಸಿದ್ಧಿ ಅಂತಂದರೆ ಜೀವನದಲ್ಲಿ ಬೇಕಾದದನ್ನು ಸಿದ್ಧಿಸ್ಕೊಳ್ಳೋವಂಥದ್ದು. ಆ ಸಿದ್ಧಿಸ್ಕೊಳ್ಳೋಕೆ ಬೇಕಾಗಿರೋದನ್ನು ಬುದ್ಧಿ ಬೇಕು ಅಲ್ವಾ. ಸೊ ಈ ಸಿದ್ಧಿ ಬುದ್ಧಿ ಎರಡೂ ಕೂಡ ಬೇಕು ಅಂತನ್ನುವಂಥದ್ದು ನಿಮ್ಮ ಮನೆಯ ಮುಂಭಾಗದಲ್ಲಿ, ಎಸ್ಪೆಷಲಿ ಮೇನ್ ಡೋರ್ ಅಕ್ಕಪಕ್ಕ, ಇಲ್ಲ ಅಂತ ಹೇಳಿದ್ರೆ ಗೇಟಿನ ಎಡಬಲ ಈ ಭಾಗದಲ್ಲಿ ನಾನು ಏನು ಹೇಳೋದಲ್ಲ, ಈ ಥರ 5 ಅತ್ಯುತ್ತಮವಾದಂತಹ ಪದಾರ್ಥಗಳನ್ನು ಬೆರೆಸಿ ನೀವು ಸ್ವಸ್ತಿಕನ್ನು ಮಾಡಿಕೊಳ್ಳಿ. ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ಮತ್ತು ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಹೋಗಿ. ಭಗವಂತ ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಇದನ್ನು ಮಾಡ್ಕೊಳ್ಳಿ. ಇದು ವಾಸ್ತುವಿನ ಪ್ರಕಾರ ಬಂದಿರೋಂಥ ಒಂದು ಟಿಪ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆ, 2ನೇದು ಏನಂತಂದರೆ ಒಬ್ರು ಕೇಳ್ತಾ ಇದ್ದಾರೆ, ಮೇನ್ ಡೋರು ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ ಇರಬಹುದಾ ಅಂತಂತಾರೆ. ವೆಸ್ಟ್ ಆಫ್ ನಾರ್ತ್ ವೆಸ್ಟು ಅಂತಂತಂದರೆ ಪಶ್ಚಿಮ ವಾಯುವ್ಯ ಭಾಗದಲ್ಲಿ ಖಂಡಿತವಾಗ್ಲೂ ಇರೋ ಹಾಗೆ ಇಲ್ಲ. ಯಾಕೆಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ ಅಂತಂದರೆ ಅದು ಸಾಧಾರಣವಾಗಿ ಏನಾಗ್ಬಿಡುತ್ತೆ ಅಂದರೆ ವೆಸ್ಟ್ W6 and W7 ಬರಬಹುದು, ಅಥವಾ W6 and W7 ಬರ್ತದೆ. ಸೊ ಹೀಗೆ ಬರುವಂಥ ಈ ಭಾಗದಲ್ಲಿ ಏನಾದ್ರು ಇತ್ತು ಅಂತಂದರೆ ಆ ಮನೆಯಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂದರೆ
ದುಃಖ ಕಟ್ಟಿಟ್ಟ ಬುತ್ತಿ ಅಂತ. ಆಮೇಲೆ ಸದಾ ಸರ್ವಕಾಲ ಏನಾಗ್ತಾ ಇರ್ತಂದರೆ, ಅಯ್ಯೋ ನಮ್ಮ ಮನೇಲಿ ಹಿಂಗೆ, ನಮ್ಮ ಜೀವನ ಹಿಂಗೆ, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ನನ್ನ ಮಕ್ಕಳು ಹಿಂಗೆ, ಈ ರೀತಿ ಬರೀ ಹಲಬುತ್ತಾ ಇರುವಂಥ ವಿಚಾರಗಳು ಬಂದ್ಬಿಡ್ತದೆ. ಸದಾ ದುಃಖ 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 ದುಗುಡ ದುಮ್ಮಾನ ಈ ಮನೆಯಲ್ಲಿ ಏನಾಗ್ಬಿಟ್ಟಿರ್ತದೆ, ಮರುಗಟ್ಟು ಹೋಗ್ಬಿಟ್ಟಿರ್ತದೆ. ಚೆನ್ನಾಗಿ ಇರ್ತದೆ ಈ ಮನೇಲಿ ಇರೋಂಥವ್ರಿಗೆ ಸದಾ ಈ ರೀತಿಯೇ ಇರುತ್ತೆ. ಒಂದಲ್ಲ ಈ ಒಂದನ್ನು ಸರಿಯಾದ ಕಾರಣನೇ ಇರಲ್ಲ, ಆದರೂ ಕೂಡ ಮನೆಯಲ್ಲಿ ದುಃಖ ಇದ್ದೇ ಇರ್ತದೆ. ಅಯ್ಯೋ ಯಾಕೆ ತಾನೇ ಬದುಕಿದೀವೋ, ಯಾವ ಹಾಳಾದ ಜೀವನ ಯಾಕಿದೆಯೋ, ಹಾಳಾದ ಪ್ರಪಂಚ ಯಾಕಿದೆಯೋ, ಯಾಕೆ ನಾವಿದೀವೋ, ಈ ರೀತಿಯೆಲ್ಲ ಭಾವನೆಗಳು ಕೊಡುವಂಥದ್ದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಕೊಡುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಏನಾದ್ರು ಡೋರ್ ಇತ್ತು ಅಂತಂತಂದರೆ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಸಾಧಾರಣ ನಾನು ಹೇಳ್ತೇನೆ ಅಂದರೆ, ಇದಕ್ಕೆ ಏನು ಮಾಡಬೇಕು ಅಂತಂದರೆ ಮನೆಯ ಒಳಗಡೆಗೆ ಮತ್ತು ಹೊರಗಡೆಗೆ ವೈಟ್ ಕಲರ್ ಬಲ್ಬನ್ನು ಹಾಕೊಳ್ಳಿ. ಓಕೆ, ಹಾಗೆ ಏನು ಮಾಡಿ ಅಂದರೆ ಆ ಭಾಗದಲ್ಲಿ ನೀವು ಗ್ರೇ ಕಲರ್, ಈ ಹೊಸಲು ಏನು ಬರ್ತದಲ್ಲ ಹೊಸಲಿಗೆ ಏನು ಮಾಡಿ ಅಂತಾರೆ ಗ್ರೇ ಕಲರ್ ಪೇಂಟನ್ನು ಮಾಡಿಬಿಡಿ. ಇಲ್ಲ ಅಂತ ಹೇಳಿದ್ರೆ ಸಿಲ್ವರ್ ಕಲರ್ ಪೇಂಟನ್ನಾದರೂ ಮಾಡ್ಬೋದು. ಹೊಸಲಿಂದ ಒಳಗಡೆ ಮತ್ತು ಹೊರಗಡೆಗೆ ಯಾವ ರೀತಿಯಾದಂಥ ಒಂದು ಡೋರ್ ಮ್ಯಾಟ್ ಇರಬೇಕು ಅಂತಂದರೆ ಇದು ಕೂಡ ಗ್ರೇ ಕಲರ್ ಅಥವಾ ಸಿಲ್ವರ್ ಕಲರ್ ಡೋರ್ ಮ್ಯಾಟನ್ನು ಹಾಕ್ಕೊಳ್ಳಿ. ಮತ್ತು ಮನೆಯ ಒಳಗಡೆಗೆ ಬರ್ತಾ ಇದ್ದಂಗೆ ಏನು ಮಾಡ್ಕೊಳ್ಳಿ ಅಂತಾರೆ, ಮನೆಯ ಒಳಗಡೆಗೆ ಅಲ್ಲಿಗೆ ಏನು ಮಾಡಿ ಅಂತಂತಂದರೆ, ನೀವು ಸಾಧಾರಣವಾಗಿ ಯಾವ ಒಂದು ಚಿತ್ರವನ್ನು ಹಾಕ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಉತ್ತೇಜನ ಬರುತ್ತೆ ಮತ್ತು ಜೀವನದಲ್ಲಿ ಒಂದು ಉತ್ಸಾಹ ಬರುತ್ತೆ ಅಂತ ಅನ್ನೋದಾದಾಗ ಆ ಭಾಗದಲ್ಲಿ ನೀವೇನು ಮಾಡ್ಕೊಳ್ಳಿ ಅಂತಂದರೆ, ನೀವು ಸಾಧಾರಣವಾಗಿ ಒಂದು ಶಿವನ ಚಿತ್ರವನ್ನು, ಅಂದರೆ ನಗುಮುಖದಲ್ಲಿ ಇರುವಂತಹ ಶಿವನ ಚಿತ್ರ, ಧ್ಯಾನದಲ್ಲಿರುವಂಥ ಶಿವನ ಚಿತ್ರವನ್ನು ಹಾಕ್ಕೊಳ್ಳಿ. ಮನೆಗೆ ಬರ್ತಿದ್ದಂಗೆ ಆ ಶಿವನ ನೋಡ್ಕೊಂಡು, ಅಪ್ಪ ಸರ್ವ ಸಂಕಷ್ಟಗಳನ್ನ ಪರಿಹಾರ ಮಾಡಿಸು ಅಂತ ಕೇಳ್ಕೊಳ್ತಾ ಮನೆ ಒಳಗೆ ಬರಬೇಕು. ಮನೆಯಿಂದ ಆಚೆ ಹೋಗ್ಬೇಕಾದ್ರೂ ಅಷ್ಟೇ, ಅಪ್ಪ ಶಿವ, ನಾನು ಇವತ್ತು ಏನೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯೋ ರೀತಿಯಲ್ಲಿ ನನಗೆ ಆಶೀರ್ವಾದವನ್ನು ಮಾಡೋ ಅಂತ ಕೇಳ್ಕೊಂಡು ಹೋಗ್ಬೋದು. ಇದು ಯಾರು ಕೇಳ್ತಾ ಇರಲ್ಲ ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ನೋಡಿ, ಅದರ ಗುಣಲಕ್ಷಣಗಳು ಹೇಳಿದ್ದೀನಿ, ರೋಗದ ಗುಣಲಕ್ಷಣಗಳು ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಏನು ಪರಿಹಾರ ಅಂತಲೇ ಹೇಳಿದ್ದೀನಿ. ಈ ಥರ ಗುಣಲಕ್ಷಣಗಳಿದ್ರೆ ಈ ರೀತಿ ನೀವು ಪರಿಹಾರವನ್ನು ವಾಸ್ತುವಿನ ಮುಖಾಂತರ ಕಂಡುಕೋಬಹುದು. ಎರಡನೇದು ಏನು ಕೇಳಿದ್ದಾರೆ ಅಂದರೆ, ಸೋಲಾರು ಮತ್ತು ಓವರ್ ಹೆಡ್ ಟ್ಯಾಂಕು ಎರಡೂ ಕೂಡ ನೈಋತ್ಯ ಭಾಗದಲ್ಲಿ ಇಡಬಹುದಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಓವರ್ ಹೆಡ್ ಟ್ಯಾಂಕು ನೈಋತ್ಯ ಭಾಗದಲ್ಲಿ ಇಡ್ಬೋದು, ಧಾರಾಳವಾಗಿ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಈ ಸೋಲಾರ್ ಪ್ಯಾನಲ್ ಏನಿರುತ್ತಲ್ಲ, ನೀವೇನಾಗುತ್ತೆ ಅಂದರೆ, ಈಗ ಟ್ಯಾಂಕ್ ಇಟ್ಟಿದ್ರೆ ಟ್ಯಾಂಕ್ ಪಕ್ಕದಲ್ಲಿ ನೀವೇನಾದ್ರು ಸೋಲಾರ್ ಇಟ್ಟರೆ ಪ್ರಾಕ್ಟಿಕಲ್ಲು, ಆರ್ಕಿಟೆಕ್ಚರಲ್ಲು, ಸೈಂಟಿಫಿಕಲ್ ಏನು ಹೇಳ್ತೀನಿ ಅಂದರೆ, ಪಕ್ಕದಲ್ಲೇ ಇಟ್ಟಾಗ ಏನಾಗ್ಬಿಡುತ್ತೆ, ನಿಮಗೆ ಸಂಜೆ ಆಗ್ತಿದ್ದಂಗೆ ಮಧ್ಯಾಹ್ನನೂ ಬರುತ್ತೆ, ಸಂಜೆ ಆಗ್ತಿದ್ದಂಗೆ ಏನಾಗ್ಬಿಡುತ್ತೆ, ಈ ಟ್ಯಾಂಕಿನ ನೆರಳು ಏನು ಮಾಡುತ್ತೆ, ಈ ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದು ಬಿಡುತ್ತೆ. ಸೋಲಾರ್ ಪ್ಯಾನಲ್ ಮೇಲೆ ಬಿತ್ತು ಅಂತಾರೆ, ಸೂರ್ಯ ಭಗವಂತ ನಮಗೇನು ಚಾರ್ಜ್ ಮಾಡ್ತಾ ಇಲ್ಲ, ಬಟ್ ಫ್ರೀಯಾಗಿ ಕೊಡ್ತಾ ಇದ್ದಾನೆ. ಸಂಜೆ ಒಂದು 4-4:15 ಮೇಲೆ ಹೋದಾಗ ಆ ಸೂರ್ಯನ ಬೆಳಗ್ಗೆ ಏನಾಗುತ್ತೆ ಅಂತಂದರೆ, ಬೀಳಬೇಕಾಗಿರೋಂಥ ರಶ್ಮಿ ಇದ್ರ ಮೇಲೆ ಬೀಳಲ್ಲ, ಅದೇನಾಗುತ್ತೆ ಓವರ್ ಟ್ಯಾಂಕ್ ಮೇಲೆ ಬೀಳುತ್ತೆ. ಬಿದ್ದಿದ್ದೇನಾಗುತ್ತೆ, ಅದರ ನೆರಳು ಈ ಸೋಲಾರ್ ಪ್ಯಾನಲ್ ಮೇಲೆ ಬೀಳುತ್ತೆ. ನಿಮಗೆ ಅದರಿಂದ ಸಿಗುವಂಥ ಅವಕಾಶಗಳು ಅಂತಂದರೆ ನೀರು ಹೀಟ್ ಆಗುವಂಥದ್ದು ಕಡಿಮೆ ಆಗ್ಬಿಡ್ತದೆ. ಹಾಗಾಗಿ ನಾವು ಸದಾ ಇವಾಗ ಏನು ಹೇಳ್ತೀವಿ ಅಂತಂತಂದರೆ, ಸೈಂಟಿಫಿಕಲ್ಲೂ ಅದನ್ನೇ ಹೇಳ್ತಾರೆ, ವಾಸ್ತುಲು ಅದೇ ಹೇಳುತ್ತೆ, ಆದಷ್ಟು ಆಗ್ನೇಯ ಭಾಗದಲ್ಲಿ ನೀವು ಸೋಲಾರ್ ಪ್ಯಾನಲ್ ಇಟ್ಕೊಂಡ್ರೆ ಎಲ್ಲ ರೀತಿಯಲ್ಲೂ ಅನುಕೂಲ ಹಾಗೆ ಆಗುತ್ತೆ. ಸೊ ಓವರ್ ಟ್ಯಾಂಕ್ ನೆರಳು ಈ ಕಡೆ ಬೀಳ್ತಾ ಇರುತ್ತೆ, ಅದ್ರ ಮೇಲೆ ಬೀಳೋದು. ಓಕೆ, ಈ ರೀತಿ ಮಾಡ್ಕೊಳ್ಳಿ, ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.